ಸರ್ ಇವತ್ತು ಹೋರಾಟ ಮುಗಿದಿದೆ, ಬಂಧನ ಮಾಡಿದ್ದಾರೆ. ಮುಂದಿನ ಹೋರಾಟ ಯಾವ ರೀತಿ? ನಮ್ಮ ಹೋರಾಟ ನಿನ್ನೆಯಿಂದ ಪ್ರಾರಂಭ ಆಗಿದೆ, ಇವತ್ತು ಮುಕ್ತಾಯ ಆಗಿಲ್ಲ. ಇದು ಪ್ರಾರಂಭ ಅಷ್ಟೇನೆ. ಈ ರೀತಿ ಒಂದು ಜನವಿರೋಧಿ ಸರ್ಕಾರ ರಾಜ್ಯದಲ್ಲಿದ್ದಾಗ ಒಂದು ವಿರೋಧ ಪಕ್ಷವಾಗಿ ನಾಡಿನ ಜನರ ಪರವಾಗಿ ಒಂದು ಧ್ವನಿಯಾಗಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ. ಅದರಲ್ಲೂ ಸಹ ಇಂಥ ಬಂಡ ಸರ್ಕಾರ, ಬಂಡ ಮುಖ್ಯಮಂತ್ರಿಗಳಿದ್ದಾಗ ನಾವು ಬೀದಿಗಿಳಿದು ಹೋರಾಟ ಮಾಡದೇನೆ ಬೇರೆ ಏನು ನಮಗೆ ದಾರಿ ಇಲ್ಲ. ಎಂತ ದುಷ್ಟರಿದ್ದಾರೆ ಅಂತ ಹೇಳಿದ್ರೆ ಮೊದಲೇ ಜನ ಪರದಾಡ್ತಾ ಇದ್ದಾರೆ. ಇದು ನಡುವೆನೂ ಕೂಡ ಮೊನ್ನೆ ರಾತ್ರಿ 2 ರೂಪಾಯಿ ಡೀಸೆಲ್ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ರೆ ಅಧಿಕಾರದ ಮದ ಅನ್ನೋದು ಬಿಟ್ಟರೆ ನಾವು ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಹೋರಾಟ ಅಹೋರಾತ್ರಿ ಧರಣಿ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಒಂದು ಒಳ್ಳೆ ಉತ್ಸಾಹವನ್ನು ತಂದುಕೊಟ್ಟಿದೆ. ವಿಶೇಷವಾಗಿ ರೈತ ನಾಯಕ ಹೋರಾಟಗಾರ ಇರ್ತಕ್ಕಂಥ ಯಡಿಯೂರಪ್ಪನವರು ಸಹ ಹೋರಾಟದ ನೇತೃತ್ವವನ್ನು ವಹಿಸಿ ಇವತ್ತು ಅವರು ಸಹ ನಮ್ಮೊಟ್ಟಿಗೆ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಇವತ್ತು ಅರೆಸ್ಟ್ ಆಗಿರ್ತಕ್ಕಂಥದ್ದು. ಮತ್ತೆ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು, ತಾಯಂದ್ರು ಹಿಂದೆಂದೂ ಕೂಡ ಈ ರೀತಿ ಸ್ಟೇಷನ್ ಮೆಟ್ಲು ಹತ್ತಿರಲಿಲ್ಲ, ಈ ರೀತಿ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ ನಮ್ಮ ತಾಯಂದ್ರು. ಅವರು ಸಹ ಇವತ್ತು ಬಹಳ ಉತ್ಸಾಹದಿಂದ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಇಡೀ ರಾಜ್ಯಕ್ಕೆ ನಮ್ಮ ಮುಂದಿನ ಹೋರಾಟಕ್ಕೆ ಒಂದು ದೊಡ್ಡ ಕಿಚ್ಚನ್ನು ಹಚ್ಚಿದಂತಾಗಿದೆ. ಒಂದು ಪ್ರೇರಣೆ ಸಿಕ್ಕಿದೆ, ಒಂದು ಶಕ್ತಿ ಸಿಕ್ಕಿದೆ. ಮುಂದಿನ ದಿನಗಳಲ್ಲೂ ಕೂಡ ಈ ಹೋರಾಟ ಮುಂದುವರಿಸ್ತೇವೆ. 5ನೇ ತಾರೀಕು ಆಗಲೇ ಹೇಳಿದಾಗೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕುಗಳಲ್ಲೂ ಹೋರಾಟ ಆಗುತ್ತೆ. ಏಪ್ರಿಲ್ 7ನೇ ತಾರೀಕು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ನಮ್ಮ ಹೋರಾಟ ಇನ್ನು ಮುಂದಕ್ಕೆ ಸಾಗ್ತದೆ. ಯತ್ನಾಳ್ ಅವರು ಇವತ್ತು ಉಚ್ಚಾಟನೆ ಆದ್ಮೇಲೂ ಕೂಡ ವಿಧಾನಸೌಧದಲ್ಲಿ ವಿರುದ್ಧ ಮಾತಾಡಿದ್ದಾರೆ ಸರ್. ಯಡಿಯೂರಪ್ಪನವರು ವಿಜೇಂದ್ರನ ಮುಖ್ಯಮಂತ್ರಿ ಮಾಡೋವರೆಗೂ ಬಿಡಲ್ಲ, ಅಷ್ಟು ಭ್ರಷ್ಟಾಚಾರ ಮಾಡ್ಕೊಂಡು ಕುಂತಿದ್ದಾರೆ ಅಂತ. ಅವ್ರಿಗೆ ಸಮಯ ಬಹಳ ಇದೆ, ಮಾತಾಡ್ಲಿ. ನಾನು ಹಿರಿಯರಿದ್ದಾರೆ, ಇರ್ಲಿ ಬಿಡೋಣ, ಅವ್ರು ಮಾತಾಡ್ಲಿ. ನನ್ಗೆ ಅದ್ರ ಬಗ್ಗೆ ಅವ್ರ ವಿರೋಧನೂ ಇಲ್ಲ, ನಾನು ಅದಕ್ಕೇನು ಪ್ರತಿಕ್ರಿಯೆ ನೀಡೋದಿಲ್ಲ. ಅವರು ಸ್ವತಂತ್ರ ಇದ್ದಾರೆ, ಅದ್ರ ಬಗ್ಗೆ ಹೆಚ್ಚನ್ನು ಮಾತನಾಡೋದಿಲ್ಲ. ಧನ್ಯವಾದ, ಥ್ಯಾಂಕ್ ಯು. ಇವತ್ತು ಶಾಂತಿಯುತ ಹೋರಾಟ ನಡೀತಾ ಇತ್ತು, ಧರಣಿ ನಡೀತಾ ಇತ್ತು. ಏಕಾಏಕಿ ಇವತ್ತು ಟೈರ್ ಬೆಂಕಿ ಹಚ್ಚಿರೋದು ಈ ರೀತಿಯ ಕೂಡ ಆಗಿದೆ. ಅಂದ್ರೆ ಇದೇ ರೀತಿ ಹೋರಾಟ ಇರುತ್ತಾ ಮುಂದೇನು? ನೋಡ್ತಾ ಇರಿ, ಈ ಸರ್ಕಾರಕ್ಕೆ ಬಾರಿ ಕೋಲ್ ತಗೊಂಡು ಜನ ಬಾರಿಸ್ಬೇಕು, ಆ ರೀತಿನ ಹೋರಾಟ ಇರ್ತದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.